ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಘಟಕ ಯುವ ಸ್ಫೂರ್ತಿ ಅಕಾಡೆಮಿ ಹಾಗೂ ಪುರಸಭೆ ವತಿಯಿಂದ ಮನಮಂಥನ ಕಾರ್ಯಕ್ರಮದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಕರ್ನಾಟಕ ಲೋಕಾಯುಕ್ತರಾಗಿದ್ದ ಎನ್ ಸಂತೋಷ್ ಹೆಗಡೆ ರವರು ಜ್ಯೋತಿ ಬೆಳಗಿಸಿ ನಂತರ ಮಾತನಾಡಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ತಾಲೂಕು ಸಂಘದ ಅಧ್ಯಕ್ಷರಾದ ಅನಂತಪ್ಪ, ಯುವ ಅಕಾಡೆಮಿ ಸದಸ್ಯರಾದ ಸುಂದರೇಶ್, ಪುರಸಭೆ ಉಪಾಧ್ಯಕ್ಷರಾದ ಗಿರಿಜಾ ವರ್ಮಪ್ರಕಾಶ್, ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ದೇವರಾಜ್, ಗೋವಿಂದಪ್ಪ, ಸ್ವಾಗತ ಭಾಷಣ ಮಾಡಿದ ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಶಿಕ್ಷಕರಾದ ಗಣೇಶ್ ಹಾಗೂ ಅನೇಕ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SB7 ನ್ಯೂಸ್, ತರೀಕೆರೆ. ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಹೇಳಿದಾಗೆ ₹1 15 ಪೈಸೆ ಮಾತ್ರ ಜನಗಳಿಗೆ ತಲುಪ್ತಾ ಇದೆ ಅಂತ ಅವರು ಹೇಳಿದ್ರಿ. ಅದಾದ ನಂತರ ಮತ್ತೊಂದು ವರ್ಷದಲ್ಲಿ ಮುಂದುವರೆದು ಹೇಳ್ತೀರಾ ₹10 ₹1 ತಲುಪ್ತಿದೆ ಅಂತ. ಅದರಲ್ಲೂ ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ ರೀತಿಯಿಂದಾಗಿ ಈ ದಿನ ನನಗೆ ಹಾಗೆ ಒಂದು 30-40% ತಲುಪ್ತಾ ಇದೆ. ಕಾರಣ ಮಾನ್ಯ ವೆಂಕಟಾಚಲ ಅವರು ಮತ್ತು ತಾವುಗಳು ಸರ್. ವೆಂಕಟಾಚಲ ಅವರು ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು, ಎಲ್ಲಾ ತಾಲೂಕುಗಳಿಗೂ ಭೇಟಿ ನೀಡಿ ವಿಶೇಷವಾಗಿ ತಾಲೂಕು ಕಚೇರಿಗಳಿಗೆ, ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಎಷ್ಟು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅಷ್ಟು ಪ್ರಯತ್ನ ಪಟ್ಟರು. ನಂತರದ ದಿನದಲ್ಲಿ ತಾವು ತಾಯಿಯ ಮಡಿಲನ್ನು ಬಗೆದು ಅಪಾರವಾದ ಖನಿಜ ಸಂಪತ್ತನ್ನ ಲೂಟಿ ಮಾಡತಕ್ಕಂಥ ಭ್ರಷ್ಟ ರಾಜಕಾರಣಿಗಳಿಗೆ ನಿದ್ದೆಗೆಡಿಸಿ ರಾಜಕಾರಣಿಗಳಿಗೂ ಕೂಡ ಶಿಕ್ಷೆ ನೀಡಬಹುದು ಅನ್ನೋದನ್ನ ಇಡೀ ದೇಶದ ಜನತೆಗೆ ತೋರಿಸ್ಕೊಟ್ರಿ. ಅದರ ಪ್ರಯುಕ್ತ ಎಷ್ಟೋ ರಾಜಕಾರಣಿಗಳು ಜೈಲು ಸೇರಿದ್ರು. ಇವತ್ತು ಕಾನೂನಿಗೆ ಯಾರೂ ಹೊರತಲ್ಲ, ಮುಖ್ಯಮಂತ್ರಿಯಿಂದ ಹಿಡಿದು ಯಾವುದೇ ಅಧಿಕಾರಿ ಇರ್ಬೋದು, ಕಾನೂನಿಗೆ ಹೊರತಲ್ಲ. ಅನೇಕ ರೋಗಿಗಳಿರ್ಬೋದು, ಸಾಮಾನ್ಯ ಜನರಿರ್ಬೋದು, ನೇರವಾಗಿ ಲೋಕಾಯುಕ್ತ ಕಚೇರಿಯನ್ನ ಕದ ತಟ್ಟಬಹುದು ಅಂತ ತಾವೆಲ್ಲರೂ ತೋರಿಸಿಕೊಟ್ಟಿದ್ದ ಪರಿಣಾಮವಾಗಿ ಈ ದಿನ ಕೊಂಚ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಜನಸಾಮಾನ್ಯರಿಗೂ ತಿಳುವಳಿಕೆ ಬಂದಿದೆ. ಇನ್ನೂ ಕೂಡ ತಮ್ಮ ಆಸೆ ಈಡೇರಿಲ್ಲ ಅಂತ ನನಗನ್ನಿಸ್ತಾ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದರು, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಸಾರ್ ಅವರೇ ಹಾಗೂ ಇವು ಗಣೇಶ್ ಸಾರ್ ಅವರೇ ಹಾಗೂ ಎಲ್ಲ ಹಿರಿಯ ಪತ್ರಕರ್ತರು ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನ ಸಾಕ್ತೀನಿ. ನೀವೆಲ್ಲರೂ ನೋಡ್ತಾ ಇದ್ರೆ ಏನು ಅನಿಸ್ತಪ್ಪ ಅಂತ ಹೇಳಿದ್ರೆ, ಬೇಗ ಮಾತು ಮುಗಿಸ್ಬಿಡಿ ಸಾಕು, ನಾವೆಲ್ಲ ಬಂದಿರೋ ಸಂತೋಷಕ್ಕೆ ಸೇವೆ ಮಾತುಕೊಳ್ಳೋದಕ್ಕೆ ಅಂತ ಅನಿಸ್ತಿದೆ. ಹಾಗಾಗಿ ಒಂದು ಸಣ್ಣ ನಿದರ್ಶನವನ್ನು ಹೇಳ್ಬಿಟ್ಟು ನಾನು ನನ್ನ ಮಾತು ಮುಗಿಸ್ತೀನಿ. ನಿದರ್ಶನ ಏನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಯುವ ಸ್ಫೂರ್ತಿ ಅಕಾಡೆಮಿ ಅಂತಕ್ಕಂಥದ್ದು ಏನಿದೆ, ಈ ಅಕಾಡೆಮಿಗೆ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ಗೆ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರನ್ನ ಆಕರ್ಷಿಸಿದ್ರು. ತುಂಬ ಯಶಸ್ವಿಯಾಗಿ ವಿಸ್ತಾರ ನ್ಯೂಸ್ ಚಾನಲ್ ಹಾಗೂ ನಮ್ಮ ಒಂದು ಸಹಯೋಗದ ತುಂಬ ಚೆನ್ನಾಗಿ ಬೆಳೆದು ಶಿವಮೊಗ್ಗದಲ್ಲಿ. ಆನಂತರ ಕಳೆದ ಬಾರಿ ನಮ್ಮ ಗಣೇಶ್ ಸರ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಸಭೆಯಲ್ಲೂ ಕೂಡ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಕರ್ನಾಟಕದ ಹಾಗೂ ಇಡೀ ದೇಶಕ್ಕೆ ಹೆಸರಾದಂತಹ ನಮ್ಮೆಲ್ಲರ ಗೆಳೆಯರಾದ ಸಂತೋಷ್ ಹೆಗಡೆ ಸಾಹೇಬ್ರೆ ಹಾಗೂ ಸುಂದರೇಶ್ ಅವರೇ, ಗಿರಿಜಾ ಮೇಡಮ್ ಅವರೇ, ಇಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರೇ, ಅಜ್ಜಂಪುರ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರ ವರ್ಗಗಳೇ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಒಂದು ಪುಣ್ಯದ ಮತ್ತು ಸಂತೋಷದ ದಿನ. ಯಾಕೆಂದ್ರೆ ನಾವು ನೀವೆಲ್ಲರೂ ಕೂಡ
ಸಂತೋಷ ಹೆಗಡೆ ಸಾಹೇಬರನ್ನ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಮಾತ್ರ ನೋಡ್ತಾ ಇದ್ವಿ. ಇವತ್ತು ನಾವು ಅವ್ರ ಜೊತೆಯಲ್ಲಿ ಕೂತು ಸಂವಾದ ಮಾಡ್ತಕ್ಕಂಥ ಹಾಗೂ ಅವರ ಜೊತೆಗೆ ನಮ್ಮ ವಿಚಾರಗಳನ್ನ ಹಂಚ್ಕೊಳ್ತಕ್ಕಂಥ ಸಂದರ್ಭ ಸಿಕ್ಕಿದ್ದು ನಮ್ಮ ತರೀಕೆರೆ ತಾಲೂಕಿನ ನೌಕರರ ಪುಣ್ಯ ಅಂತ ನಾನಾದ್ರೂ ಕೂಡ ಅಂದ್ಕೊಳ್ತೇನೆ. ಈ ಕಾರ್ಯಕ್ರಮ ನಡೆಯೋದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಸುಂದರೇಶ್ ಮತ್ತು ನಮ್ಮ ಬಾವಿಕೆರೆ ಮುಖ್ಯ ಶಿಕ್ಷಕರಾದಂತಹ ಗಣೇಶ್ ಅವರು. ಅವರು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ನಮ್ಮ ಗಣೇಶ್ ಅವರು ನಮಗೆ ಹೇಳಿದ್ರು. ತಕ್ಷಣವೇ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರಿ ನೌಕರರ ಸಂಘದವರು ಎಲ್ಲರೂ ಪ್ರೀತಿಯಿಂದ ಇದನ್ನ ಒಪ್ಕೊಂಡು ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಜೈ ಕರ್ನಾಟಕ ಸಂಘಟನೆಯಿಂದ ಎಲ್ಲ ಸಂಘಟನೆಗಳು ಕೂಡ ಸಾಕಷ್ಟು ಸಂತೋಷದಿಂದ ಒಪ್ಪಿದ್ರು. ಯಾಕಂದ್ರೆ ಹೆಗಡೆ ಸಾಹೇಬರ ಬಗ್ಗೆ ನಾವು ಹೇಳೋದೇನಿಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ನಮ್ಮ ಸಂವಿಧಾನ ಇವಕ್ಕೆಲ್ಲವೂ ಕೂಡ ಗೌರವ ತರ್ತಕ್ಕಂಥ ಕೆಲಸವನ್ನ ಹೆಗಡೆ ಸಾಹೇಬ್ ಇರ್ಬೋದು, ವೆಂಕಟಾಚಲ ಸಾಹೇಬ್ ಇರ್ಬೋದು, ಟಿ.ಎನ್. ಶೇಷನ್ರವ್ರು ಇರ್ಬೋದು, ಇಂಥವೆಲ್ಲ ಇರೋದ್ರಿಂದಲೇ ಇವತ್ತು ನಮ್ಮ ದೇಶದಲ್ಲಿ ಏನು ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತಾ ಇರ್ತಕ್ಕಂಥದ್ದು. ಇಂತಹ ಹಲವಾರು ಇನ್ನು 100,000 ಜನ ಹುಟ್ಟಿ ಬರಬೇಕು. ಯಾಕೆಂದ್ರೆ ವ್ಯವಸ್ಥೆ ಏನು ಅನ್ನೋದನ್ನ ನಿಮಗೆ ಎಲ್ಲರಿಗೂ ಗೊತ್ತು. ನಾವು ಸರ್ಕಾರಿ ನೌಕರರಾಗಿ ಕೆಲವೊಂದನ್ನ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಮಾತಾಡಿದ್ರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರವರು, ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಸಾಹೇಬ್ ಅವರೇ ಹಾಗೂ ಈಗ ಗಣೇಶ್ ಸಾಹೇಬ್ ಅವರೇ ಅವರ ಎಲ್ಲ ಇದೇ ಪತ್ರಕರ್ತರು ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನ ಸಾಧ್ಯ. ನೀವೆಲ್ಲರೂ ನೋಡ್ತಾ ಇದ್ರೆ ಏನು ಅನಿಸ್ತಪ್ಪ ಅಂತ ಹೇಳಿದ್ರೆ, ಬೇಗ ಮಾತು ಮುಗಿಸ್ಬಿಡಿ ಸಾಕು, ನಾವೆಲ್ಲ ಬಂದಿರೋ ಸಂತೋಷ ಸೇವೆ ಮಾತುಕೊಳ್ಳೋದಕ್ಕೆ ಅಂತ ಅನಿಸ್ತಿದೆ. ಹಾಗಾಗಿ ಒಂದು ಸಣ್ಣ ನಿದರ್ಶನವನ್ನು ಹೇಳ್ಬಿಟ್ಟು ನಾನು ನನ್ನ ಮಾತು ಮುಗಿಸ್ತೀನಿ. ನಿದರ್ಶನ ಏನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಯುವ ಸ್ಫೂರ್ತಿ ಅಕಾಡೆಮಿ ಅಂತಕ್ಕಂಥದ್ದು ಏನಿದೆ, ಈ ಅಕಾಡೆಮಿ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ಗೆ ನಮ್ಮ ಸಂತೋಷ ಹೆಗಡೆ ಸಾಹೇಬರನ್ನ ಆಕರ್ಷಿಸಿತು. ತುಂಬ ಯಶಸ್ವಿಯಾಗಿ ವಿಸ್ತಾರ ನ್ಯೂಸ್ ಚಾನಲ್ ಆಗ ನಮ್ಮ ಒಂದು ಸಹಯೋಗದ ತುಂಬಾ ಚೆನ್ನಾಗಿ ಬೆಳೆದಿ ಶಿವಮೊಗ್ಗದಲ್ಲಿ. ಆನಂತರ ಕಳೆದ ಬಾರಿ ನಮ್ಮ ಗಣೇಶ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸೊಕೆಯಲ್ಲೂ ಕೂಡ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು.